ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಇಂದು ಮುಂಚಾನೆ ಭೀಕರ ಭೂಕುಸಿತ ಸಂಭವಿಸಿದೆ. ಘಟನೆಯಲ್ಲಿ ಈವರೆಗೆ 19 ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ. ವಯನಾಡ್ ಜಿಲ್ಲೆಯ ಮೇಲ್ಪಾಡಿ, ಹಾಗೆಯೇ ಮುಂಡಕೈ ಪಟ್ಟಣ ಹಾಗೂ ಚೂರಲ್ಮಲ ಎಂಬ 3 ಪ್ರದೇಶಗಳಲ್ಲಿ ಭಾರೀ ಭೂಕುಸಿತ ಉಂಟಾಗಿದೆ. ವಯನಾಡಿನಲ್ಲಿ ಸಂಭವಿಸಿದ ಭಾರೀ ಭೂಕುಸಿತದಲ್ಲಿ ಈಗಾಗಲೇ 19 ಮಂದಿ ಮೃತಪಟ್ಟಿದ್ದಾರೆ. ಆದರೆ ಭೂಕುಸಿತದ ತೀವ್ರತೆಗೆ ಇನ್ನೂ 100 ಮಂದಿ ಅವಶೇಷಗಳಡಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಭೂಕುಸಿತ ಸಂಭವಿಸಿದಂತಹ ಸ್ಥಳಗಳಲ್ಲಿದ್ದಂತಹ ಮನೆಗಳು ಕೊಚ್ಚಿ ಹೋಗಿದ್ದು ಕನಿಷ್ಠ 100 ಮಂದಿ ಅವಶೇಷಗಳಲ್ಲಿ ಸಿಲುಕಿದ್ದಾರೆ ಅಂತ ಹೇಳಲಾಗಿದೆ. ಮುಂಡಕೈ ಪೇಟೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿರುವಾಗಲೇ ಚೂರಲ್ಮಲ ಶಾಲೆಯ ಬಳಿ 2ನೇ ಭೂಕುಸಿತ ಸಂಭವಿಸಿದೆ. ಭೂಕುಸಿತದಿಂದಾಗಿ 400 ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಮುಂಡಕೈ ಪೇಟೆಯಲ್ಲಿ ಭೂಕುಸಿತದ ಬಳಿಕ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ದೃಶ್ಯ. ವಯನಾಡಿನ ಈ ಒಂದೊಂದು ದೃಶ್ಯಗಳು ಕೂಡ ದುರಂತದ ಭೀಕರತೆಯನ್ನು ತೆರೆದಿಡ್ತಾ ಇವೆ. ಭೂಕುಸಿತದ ಹೊಡೆತಕ್ಕೆ ಬೃಹತ್ ಬಂಡೆಗಳೇ ಕೊಚ್ಚಿ ಹೋಗಿವೆ. ಮನೆಗಳು ಅಲ್ಲಿ ಸರ್ವನಾಶವಾಗಿದ್ದರೆ ಮನೆ ಮುಂದೆ ನಿಲ್ಲಿಸಿದಂಥ ಕಾರುಗಳು ನಜ್ಜುಗುಚ್ಚಾಗಿವೆ. ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿದ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಭೂಕುಸಿತ ಸಂಭವಿಸಿದಾಗಿನಿಂದಲೇ ಸ್ಥಳೀಯ ರಕ್ಷಣಾ ಕಾರ್ಯಾಚರಣೆಗೆ ಸ್ಥಳೀಯರು ಅಲ್ಲಿ ಧುಮುಕಿದ್ರು. ಸದ್ಯ ಕೇಂದ್ರ ರಕ್ಷಣಾ ಪಡೆಗಳು ಕೂಡ ಕಾರ್ಯಾಚರಣೆಗಿಳಿದಿವೆ. ಅವಶೇಷಗಳಡಿ 100 ಮಂದಿ ಸಿಲುಕಿದ್ದಾರೆ ಎನ್ನಲಾಗಿದ್ದು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂತಹ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ಕಚೇರಿಯಿಂದ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಮಳೆ ನಿಂತರೂ ಕೂಡ ಪ್ರವಾಹದ ಅಬ್ಬರ ಮಾತ್ರ ಇನ್ನೂ ನಿಂತಿಲ್ಲ. ಭಾರೀ ಮಳೆಗೆ ಘಟಪ್ರಭಾ ನದಿ ರಕ್ಕಸ ರೂಪ ತಾಳಿದ್ದು ದಶ ದಿಕ್ಕುಗಳಲ್ಲೂ ಕೂಡ ಹರಿತಾ ಇದೆ. ನದಿ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪ್ರವಾಹದಿಂದಾಗಿ 70ಕ್ಕೂ ಹೆಚ್ಚು ಮನೆಗಳು ಮುಳುಗಿವೆ. ಬೆಳಗಾವಿಯಲ್ಲಿ ಸದ್ಯ ಮಳೆ ಇಲ್ಲದೇ ಇದ್ರೂ ಕೂಡ ಮಹಾರಾಷ್ಟ್ರ ಹಾಗೂ ಘಟ್ಟ ಪ್ರದೇಶದಲ್ಲಿನ ಮಳೆಗೆ ನದಿಗಳು ಬೋರ್ಗರಿತಿವೆ. ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ ಅಂತ 7 ನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಹರಿತಾ ಇವೆ. ಇದೇ ನದಿಗಳ ಹಾವಳಿಗೆ ಇವರೆಗೆ 43 ಗ್ರಾಮಗಳು ಜಲಾವೃತವಾಗಿದ್ದು 2,000 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆ ರಾಜ್ಯದಲ್ಲಿ ಪ್ರವಾಹದ ಆತಂಕ ಸೃಷ್ಟಿ ಮಾಡಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಒಂಟಗೋಡಿ ಗ್ರಾಮದಲ್ಲಿ ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು ನದಿ ನೀರು ಗ್ರಾಮಕ್ಕೆ ನುಗ್ಗಿದೆ. ಇದರಿಂದ ಗ್ರಾಮದಲ್ಲಿ 16 ಮನೆಗಳು ಹಾಗೂ ಪ್ರಾಥಮಿಕ ಶಾಲೆ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳ ಅಟ್ಟಹಾಸದಿಂದಾಗಿ ಜಿಲ್ಲೆಯ ಜನರು ಕಂಗಾಲಾಗಿದ್ದಾರೆ. ಬೆಳೆದಂತ ಹೆಕ್ಟೇರ್ ಗಟ್ಟಲೆ ಬೆಳೆ ನೀರು ಪಾಲಾಗಿದ್ರೆ ಮನೆಗಳು ಜಲಾವೃತಗೊಂಡಿದ್ದರಿಂದ ಸೂರು ಕಳೆದುಕೊಂಡಿದ್ದಾರೆ. ಇನ್ನು ಇದರ ಮಧ್ಯೆ ಪ್ರವಾಹದಿಂದಾಗಿ ಬೆಳೆ ಕಳೆದುಕೊಂಡ ರೈತರಿಗೆ ಈಗ ಹಾವುಗಳ ಕಾಟ ಕೂಡ ಶುರುವಾಗಿದೆ. ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ ನೀರು ಬಿಟ್ಟಿದ್ದರಿಂದ ನದಿ ಪ್ರವಾಹಕ್ಕೆ ಜಮೀನುಗಳು ಜಲಾವೃತವಾಗ್ತಾ ಇವೆ. ಘಟಪ್ರಭಾ ನದಿ ಪ್ರವಾಹದಿಂದ ಜಮೀನುಗಳು ಜಲಮಯವಾಗಿದ್ದು ನದಿ ಪ್ರವಾಹದಿಂದಾಗಿ ಕಾತರ್ಕೆ ಗ್ರಾಮದಲ್ಲಿ ಬೆಳೆ ನೀರು ಪಾಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರದ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಿನ್ನೆ ಕೂಡ ಮುಂದುವರಿಯಿತು. ಭಾರೀ ಮಳೆಯ ನಡುವೆಯೂ ಕೂಡ 400ಕ್ಕೂ ಹೆಚ್ಚು ಕಾರ್ಮಿಕರಿಂದ ಕಾರ್ಯಾಚರಣೆ ನಡೆಯುತ್ತಿದ್ದು 15 ದಿನಗಳ ಕಾಲ ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ಮಾರ್ಗ ಬಂದ್ ಮಾಡಲಾಗಿದೆ. ಮೈಸೂರಲ್ಲಿ ಮುಡಾ ಗೊಂದಲ, ಬಳ್ಳಾರಿಯಲ್ಲಿ ವಾಲ್ಮೀಕಿ ಗದ್ದಲ, ಬೆಂಗಳೂರಲ್ಲಿ ಮಾತಿನ ಕೋಲಾಹಲ ಹೀಗೆ 10 ಹಲವು ಗೊಂದಲಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿದ್ದಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟಿದೆ. ಇಂದು ಸೋನಿಯಾ ಗಾಂಧಿ ನೇತೃತ್ವದಲ್ಲೇ ಸಭೆ ನಡೆಯುವಂತಹ ಸಾಧ್ಯತೆ ಇದ್ದು ಸಿಎಂ ಡಿಸಿಎಂ ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾಗಿಯಾಗಿ ರಾಜ್ಯದ ವಿದ್ಯಮಾನಗಳನ್ನು ವಿವರಿಸಲಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ, ಮುಡಾ ಅಕ್ರಮದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ಪುನಾರಚನೆ ಗುಸುಗುಸು ಸಂಚಲನ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ದೆಹಲಿ ಭೇಟಿ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಜಿ ಪರಮೇಶ್ವರ್, ಪಕ್ಷದ ವರಿಷ್ಠರು ಕರೆದಾಗ ಹೋಗೋದು ಹೊಸದಲ್ಲ, ಆಗಾಗ ವರಿಷ್ಠರು ಸಿಎಂ ಡಿಸಿಎಂ ಅವರನ್ನ ಕರೀತಾರೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಕೆಲ ಸಚಿವರ ಖಾತೆ ಅದಲು ಬದಲು ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಭೇಟಿಗಾಗಿ ಕೆಲ ಸಚಿವರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಕೆಲ ಹಿರಿಯ ಸಚಿವರು ಖಾತೆ ಬದಲಾವಣೆಗೆ ಸಲಹೆ ನೀಡಿದ್ದು ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿರುವಂತಹ ಖಾತೆಯನ್ನ ಬೇರೊಬ್ಬರಿಗೆ ಹಂಚಿಕೆ ಆಗಲಿದೆ. ಇನ್ನು ಹೀಗೆ 6 ರಿಂದ 7 ಸಚಿವರ ಖಾತೆ ಅದಲು ಬದಲು ಹೈಕಮಾಂಡ್ ಮಟ್ಟದಲ್ಲಿ ಇದರ ಬಗ್ಗೆ ಪ್ಲಾನ್ ಆಗ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಆರೋಪದ ಪ್ರಕರಣದ ವಿರುದ್ಧ ಬಿಜೆಪಿ ಸಮರ ಸಾರಿದ್ದು ಮೈಸೂರಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಗೆ ಸಜ್ಜಾಗಿದೆ. ಶನಿವಾರ ಬೆಳಗ್ಗೆ 8:30ಕ್ಕೆ ಮೈಸೂರು ಪಾದಯಾತ್ರೆಗೆ ಚಾಲನೆ ನೀಡುತ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಚಿಕಿತ್ಸೆಗೆ ಬಂದಿದ್ದವರ ಬಳಿ ಲಂಚ ಪಡೆದಿದ್ದ ವೈದ್ಯ ಸಸ್ಪೆಂಡ್ ಮಾಡಲಾಗಿದೆ. ಆತನನ್ನ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ಜನರಲ್ ಸರ್ಜನ್ ಸಾಲಿ ಮಂಜಪ್ಪನನ್ನ ಅಮಾನತು ಮಾಡಿ ಆರೋಗ್ಯ ಇಲಾಖೆ ಆಯುಕ್ತ ಡಿ ರಂದೀಪ್ ಆದೇಶ ಹೊರಡಿಸಿದ್ದಾರೆ. ರೋಗಿಗಳ ಸಂಬಂಧಿಕರ ಬಳಿ ವೈದ್ಯ ಲಂಚ ಸ್ವೀಕರಿಸುವಂತಹ ವಿಡಿಯೋ ವೈರಲ್ ಆಗಿತ್ತು.
ಕಲಬುರಗಿಯಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ಲೋಕಾಯುಕ್ತ ಬಲೆಯಲ್ಲಿ ಸಿಲುಕೊಂಡಿದ್ದಾರೆ. ನಿನ್ನೆ ಜಿಲ್ಲಾ ಭೂ ದಾಖಲೆಗಳ ಉಪನಿರ್ದೇಶಕರ ಕಚೇರಿ ಮೇಲೆ ದಾಳಿ ನಡೆಸಿ 1.5 ಲಕ್ಷ ಲಂಚ ಪಡೆದಿದ್ದ ಡಿಡಿಎಲ್ಆರ್ ಪ್ರವೀಣ್ ಜಾಧವ್, ಸರ್ವೇಯರ್ ಶರಣ್ಗೌಡ ಸೆರೆ ಹಿಡಿಯಲಾಗಿದೆ.